ಸಮಾಜದಲ್ಲಿ ತಾಳ್ಮೆನೆ ಕಳ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ದಂಗಿದೆ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಬೈಕ್ನ ಹಿಂದಿಕ್ಕಿದ್ದಕ್ಕೆ ಕೋಪಗೊಂಡಂತ ಇಬ್ಬರು ಪುಂಡ್ರು ಕಾರನ್ನ ಚೇಸ್ ಮಾಡಿ ಡೋರ್ ಓಪನ್ ಮಾಡೋಕೆ ಯತ್ನಿಸಿದ್ದಾರೆ. ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದಂತ ಕುಟುಂಬ ಯುವಕರಿಬ್ಬರ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. 25ನೇ ತಾರೀಕಿಗೆ ನಡೆದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಬೆಂಗಳೂರಿನ ನಟೋರಿಯಸ್ ರೌಡಿ ನೌಫಾಲ್ ಅಲಿಯಾಸ್ ಟೋಪಿ ನೌಫಾಲ್ ಎಂಬಾತ ಕೇರಳದಲ್ಲಿ ಹತ್ಯೆಗೀಡಾಗಿದ್ದಾನೆ. ಕೇರಳದ ಉಪ್ಪಳ ಎಂಬಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 10ಕ್ಕೂ ಹೆಚ್ಚು ಪ್ರಕರಣಗಳು ನೌಫಾಲ್ ಪ್ರಮುಖ ಆರೋಪಿಯಾಗಿದ್ದ. 2008ರಲ್ಲಿ ರೌಡಿ ಶೆಟರ್ ಓಪನ್ ಆಗಿತ್ತು. 2017ರಲ್ಲಿ ಫರಂಗಿಪೇಟೆಯಲ್ಲಿ ಅಡ್ಯಾರ್ನ ರೌಡಿ ಜಿಯಾ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂತಹ 8 ವರ್ಷದ ಬಳಿಕ ಪ್ರತೀಕಾರದ ಶಂಕೆ ವ್ಯಕ್ತವಾಗಿದೆ. ಅದು ನಡೆದರೆ ಅದರಿಂದನೇ ಸಾಯಬೇಕು ಅಂತ. ಬೆಂಗಳೂರಿನಲ್ಲಿ ಮತ್ತೆ ರಾಮ್ಜಿ ಗ್ಯಾಂಗ್ ಆಕ್ಟಿವ್ ಆಗಿದೆ. ವಿಜಯನಗರದಲ್ಲಿ ನಿರ್ಮಾಪಕ ರವಿಗೌಡ ಕಾರು ನಿಲ್ಲಿಸಿ ತೆರಳಿದ್ದ ವೇಳೆ ಕಾರಿನ ಗ್ಲಾಸ್ ಒಡೆದು ಕಳ್ಳತನ ಮಾಡಿದ್ದಾರೆ. ಕಾರಿನಲ್ಲಿದ್ದ ರಿಲೀಸ್ ಆಗಬೇಕಾಗಿದ್ದ ಸಿನಿಮಾ ಚಿತ್ರೀಕರಣದ ಹಾರ್ಡ್ ಡಿಸ್ಕ್, 75,000 ಹಣ, ಒಂದು ಟ್ಯಾಬ್, ಒಂದು ಕಾಸ್ಟ್ಲಿ ಬ್ಯಾಗ್ ಕಳ್ಳತನ ಮಾಡಿದ್ದಾರೆ. ಘಟನೆ ಸಂಬಂಧ ತಂದೆ ಜಯಶೀಲನ್ ಬಂಧಿಸಿದ್ದು ಮಗನಿಗೋಸ್ಕರ ಹುಡುಕಾಟ ನಡೆಸಿದ್ದಾರೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚುತ್ತಾ ಇರೋ ಹಿನ್ನೆಲೆಯಲ್ಲಿ ಹೊರ ರಾಜ್ಯದ ಸರಕು ಸಾಗಣೆ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಹಾಕಿಬಿಟ್ಟಿದ್ದಾರಂತೆ. ನವೆಂಬರ್ 30ರವರೆಗೂ ಕೂಡ ಲಘು, ಮಧ್ಯಮ, ಭಾರಿ ವಾಹನಗಳ ಸಂಚಾರಕ್ಕೆ ವಾಯು ಗುಣಮಟ್ಟ ನಿರ್ವಹಣಾ ಆಯೋಗ ಬ್ರೇಕ್ ಹಾಕಿದೆ. ಈಗ BS4ಗಿಂತಲೂ ಕೂಡ ಕಡಿಮೆ ಅಥವಾ ಹಳೆಯ ವಾಹನಗಳ ಪ್ರವೇಶಕ್ಕೆ ನಿಷೇಧವನ್ನು ಹೇರಲಾಗಿದೆ. ಭೀಮಾರ್ಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸತೀಶ್ ಹುಗ್ಗಿ ಕಾರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರೋ ಘಟನೆ ಕಲಬುರಗಿ ನಗರದ ಶಹಾಬಾದ್ ರಿಂಗ್ ರೋಡ್ ಬಳಿ ನಡೆದಿದೆ. ಘಟನೆ ಸಂಬಂಧ ತನ್ನ ಸ್ನೇಹಿತ ರಾಜ್ಕುಮಾರ್ ಹುಗ್ಗಿ ಸೇರಿ 4 ಮೇಲೆ FIR ದೂರು ದಾಖಲಿಸಿದ್ದಾರೆ. ಇದು RSS ಕುಮ್ಮಕ್ಕಿಂದ ಆಗಿರೋದು ಅಂತ ಆರೋಪ. ಹಾಸನ ತಾಲೂಕಿನ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯಕ್ಕೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಸರ್ಕಾರ ಬಾಗಿನವನ್ನು ಅರ್ಪಿಸಿದೆ. 3ನೇ ಬಾರಿಗೆ ಭರ್ತಿಯಾದ ಹೇಮಾವತಿ ಜಲಾಶಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಸ್ಥಳೀಯ ಶಾಸಕರು, ಸಂಸದರ ಜೊತೆಗೆ ಸೇರಿ ಬಾಗಿನವನ್ನು ಅರ್ಪಣೆ ಮಾಡಿದ್ದಾರೆ. ಬೆಂಗಳೂರಿನ ಗೋವಿಂದರಾಜನಗರದಲ್ಲಿ ಮಧ್ಯರಾತ್ರಿ 1:30ಕ್ಕೆ ಲೈಟ್ ಆನ್ ಮಾಡೋ ವಿಚಾರಕ್ಕೆ ಡಂಬಲ್ಸ್ನಿಂದ ತಲೆಗೆ ಹೊಡೆದು ಕೊಲೆ ಮಾಡಿರೋ ಘಟನೆ ನಡೆದಿದೆ. 24 ವರ್ಷದ ಸೋಮಲಾನನ್ನ ಭೀಮೇಶ್ ಅನ್ನೋನು ಕೊಲೆ ಮಾಡಿ ಪೊಲೀಸರಿಗೆ ಸರೆಂಡರ್ ಆಗಿದೆ.